ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಮಮತಾ ಬ್ಯಾನರ್ಜಿ ಸರ್ಕಾರದ ಗ್ರಾಸ್ ರೂಟ್ ಮಾಡೆಲ್ ಅಂದ್ರೆ ಇದೇನಾ? ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿಂದ ಒಂದೊಂದಾಗಿ ಹೊರಗೆ ಬರ್ತಾ ಇರುವಂತಹ ಟಿಎಂಸಿ ನಾಯಕರ ಶೀಶ್ ಮಹಲ್ಗಳನ್ನು ನೋಡಿದ್ರೆ ಇವರು ಜನಸೇವೆಯನ್ನ ಮಾಡ್ತಾ ಇದ್ರ ಅಥವಾ ಬಂಗಾಳವನ್ನ ಲೂಟಿ ಮಾಡ್ತಾ ಇದ್ರ ಅನ್ನುವಂತಹ ಪ್ರಶ್ನೆ ಈಗ ದೇಶಾನೇ ಕೇಳ್ತಾ ಇದೆ. ನಿಮಗಿವತ್ತು ಮಮತಾ ಬ್ಯಾನರ್ಜಿ ಅವರ ಗ್ರಾಸ್ ರೂಟ್ ಲೀಡರ್ಶಿಪ್ ಮಾಡೆಲ್ನ ಅಸಲಿ ಸತ್ಯವನ್ನ ತೋರಿಸ್ತೀವಿ. ನಿಮಗೆ ನೆನಪಿರಬಹುದು, ಈ ಹಿಂದೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಶೀಶ್ ಮಹಲ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅಂಡ್ ಆ ಶೀಶ್ ಮಹಲ್ ಅನ್ನ ನೀವು ಕೂಡ ನೋಡಿದ್ದೀರಾ. ಆದ್ರೆ ಇವತ್ತು ನಾವು ನಿಮಗೆ ಪಶ್ಚಿಮ ಬಂಗಾಳದ ಟಿಎಂಸಿ ನಾಯಕನೊಬ್ಬನ ಶೀಶ್ ಮಹಲ್ ಅನ್ನ ತೋರಿಸ್ತೀವಿ. ಅದನ್ನು ನೋಡಿದ್ರೆ ಪಕ್ಕಾ ಶಾಕ್ ಆಗಬಿಡ್ತೀರಾ. ಅಂಡ್ ಯಾಕೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ನೀವೇ ನೋಡ್ತಾ ಇದ್ದೀರಾ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿಂದ ಟಿಎಂಸಿಯ ಒಂದೊಂದೇ ಆಟಗಳು ಬಯಲಾಗ್ತಾನೇ ಇದೆ. ಬಿಜೆಪಿ ಸರ್ಕಾರ ಬಂದಾಗಿಂದ ಒಂದೊಂದಾಗಿ ಹಲವಾರು ಶೀಶ್ ಮಹಲ್ಗಳು ಕೂಡ ಹೊರಗೆ ಬರ್ತಾನೆ ಇವೆ. ಇವತ್ತು ನಾವು ನಿಮಗೆ ತೋರಿಸುವಂತಹ ಈ ಒಂದು ಶೀಶ್ ಮಹಲ್ ಟಿಎಂಸಿ ನಾಯಕ ಪ್ರಸಂಜಿತ್ ಸಾಹ್ ಅವರದ್ದು. ಈತ ಯಾವ ದೊಡ್ಡ ಮಿನಿಸ್ಟರು ಅಲ್ಲ, MLAನೂ ಅಲ್ಲ, MP ಅಲ್ಲ. ಈತ ಜಸ್ಟ್ ಟಿಎಂಸಿಯ ಪಂಚಾಯತ್ ಮಟ್ಟದ ನಾಯಕ. ಆದ್ರೆ ಈತ ತನ್ನ ಏರಿಯಾದಲ್ಲಿ ಕಟ್ಟಿರುವಂತಹ ಈ ಭವ್ಯ ಬಂಗಲೆಯನ್ನು ನೋಡಿದ್ರೆ ಯಾರಾದ್ರೂ ಶಾಕ್ ಆಗ್ತಾರೆ. ಜನ ಇದನ್ನ 5 ಸ್ಟಾರ್ ಹೋಟೆಲ್ ಅಂತ ಕರೀತಾ ಇದ್ದಾರೆ. ಈ ಬಂಗಲೆಯ ಹೆಸರು ಗ್ಯಾಲಕ್ಸಿ ಹೌಸ್. ದೊಡ್ಡ ಅರಮನೆ, ಗ್ರ್ಯಾಂಡ್ ಇಂಟೀರಿಯರ್ಸ್, ಪ್ರತಿ ರೂಮಲ್ಲೂ AC, ದುಬಾರಿ ಟಿವಿ. ಅಂಡ್ ಈ ಭವ್ಯ ಬಂಗಲೆಯನ್ನ ಕಟ್ಟೋದಕ್ಕೆ ಕೋಟಿ ಕೋಟಿ ಹಣ ನೀರಿನ ತರ ಖರ್ಚು ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಶೀಶ್ ಮಹಲ್ ಅನ್ನ ನೋಡಿದ್ರೆ ಮಮತಾ ಬ್ಯಾನರ್ಜಿಯ ಈ ಸಣ್ಣ ಮಟ್ಟದ ನಾಯಕ ಅರವಿಂದ್ ಕೇಜ್ರಿವಾಲ್ಗೆ ಭಯಂಕರ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಪಶ್ಚಿಮ ಬಂಗಾಳದಲ್ಲಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಇಂತಹ ನಾಯಕರ ಅಂದ್ರೆ ಟಿಎಂಸಿ ನಾಯಕರ ಶೀಶ್ ಮಹಲ್ಗಳು ಕಾಣಿಸುತ್ತೆ. ಜನ ಆರೋಪ ಮಾಡ್ತಾ ಇದ್ದಾರೆ, ಈಗ ಅಲ್ಲಿ ಹಲವಾರು ಟಿಎಂಸಿ ನಾಯಕರು ಜನರ ಹಣವನ್ನ ಲೂಟಿ ಮಾಡಿ ಇಂತಹ ಭವ್ಯ ಪ್ಯಾಲೇಸ್ಗಳನ್ನ ಕಟ್ಕೊಂಡಿದ್ದಾರೆ. ಮತ್ತೆ ಹೇಳ್ತೀನಿ, ಈ ಒಂದು ಭವ್ಯ ಬಂಗಲೆ ಇದ್ಯಾವ ದೊಡ್ಡ ನಾಯಕನ ಮನೆ ಕೂಡ ಅಲ್ಲ, ಜಸ್ಟ್ ಪಂಚಾಯತ್ ಲೀಡರ್ನ ಭವ್ಯ ಬಂಗಲೆ. ಹಾಗಾದ್ರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂತಿದ್ದಂತಹ ನಾಯಕರು ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಇನ್ನೆಷ್ಟು ಹಣವನ್ನ ಲೂಟಿ ಹೊಡೆದಿರಬಹುದು ಯೋಚನೆ ಮಾಡಿ. ವೀಕ್ಷಕರು, ಈ ಶೀಶ್ ಮಹಲ್ ನೋಡಿದ ಮೇಲೆ ಈಗ ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಒಬ್ಬ ಪಂಚಾಯತ್ ಮಟ್ಟದ ನಾಯಕನ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಮಮತಾ ಬ್ಯಾನರ್ಜಿ ಸರ್ಕಾರದ ಸಮಯದಲ್ಲಿ ಪ್ರಸಂಜಿತ್ ಸಾಹ್ ಉತ್ತರ 24 ಪರಗನಾ ಜಿಲ್ಲೆಯ ಒಂದು ಪಂಚಾಯತ್ ಮಟ್ಟದ ಸಣ್ಣ ಲೀಡರ್ ಆಗಿದ್ದ. ಆತನಿಗೆ ತಿಂಗಳಿಗೆ ಬರ್ತಾ ಇದ್ದಂತಹ ಸ್ಯಾಲರಿ ಎಷ್ಟು ಗೊತ್ತಾ? 4,500. ನೀವೇ ಯೋಚನೆ ಮಾಡಿ, ಜಸ್ಟ್ 4,500 ಸ್ಯಾಲರಿಯಲ್ಲಿ ಯಾರಾದ್ರೂ ಇಷ್ಟು ದೊಡ್ಡ ಬಂಗಲೆಯನ್ನ ಕಟ್ಟೋದಕ್ಕೆ ಸಾಧ್ಯನಾ? ಇದೇ ಪ್ರಸಂಜಿತ್ ಸಾಹ್ ವಿರುದ್ಧ ಜನರನ್ನ ಭಯಪಡಿಸುವಂಥದ್ದು, ಜನರಿಗೆ ಬೆದರಿಕೆ ಹಾಕುವಂಥದ್ದು, ಎಕ್ಸ್ಟ್ರಾಕ್ಷನ್ ಅಂದ್ರೆ ಬಲವಂತದ ವಸೂಲಿ, ಇಂತಹ ಒಂದಷ್ಟು ಆರೋಪಗಳು ಇವೆ. ಅಲ್ಲಿನ ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಪ್ರದೇಶದಲ್ಲಿ ಅದೆಷ್ಟು ಭಯ ಅಂದ್ರೆ ಎಷ್ಟು ಒಂದು ಕೆಟ್ಟ ವಾತಾವರಣವನ್ನ ಈ ಟಿಎಂಸಿ ನಾಯಕರು ಸೃಷ್ಟಿ ಮಾಡಿ ಇಟ್ಟಿದ್ರು ಅಂತಂದ್ರೆ, ಸಾಮಾನ್ಯ ಜನರು ಯಾರು ಕೂಡ ಇವ್ರುಗಳ ವಿರುದ್ಧ ಓಪನ್ ಆಗಿ ಮಾತನಾಡುವಂತಹ ಧೈರ್ಯ ಮಾಡ್ತಾ ಇರಲಿಲ್ಲ, ಅಂತ ಪರಿಸ್ಥಿತಿ ಇರಲಿಲ್ಲ. ಈ ಎಲ್ಲ ಆರೋಪಗಳ ಆಧಾರದ ಮೇಲೆ ಪಶ್ಚಿಮ ಬಂಗಾಳ ಪೊಲೀಸರು
ಮೇ 28ಕ್ಕೆ ಈತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ವೀಕ್ಷಕರು, ಇದಕ್ಕೂ ಮೊದಲು ಹೌರಾದಲ್ಲಿ ಟಿಎಂಸಿ ನಾಯಕ ಶಮೀಮ್ ಅಹ್ಮದ್ ಆತನ ಮನೆಗೆ ಪೊಲೀಸರು ರೈಡ್ ಆದಾಗ ಅಲ್ಲಿ ಇದಕ್ಕಿಂತ ಶಾಕಿಂಗ್ ವಿಚಾರ ಕಾದಿತ್ತು. ಒಂದು ಸೀಕ್ರೆಟ್ ಟ್ರ್ಯಾಪ್ ಡೋರ್, ಅದರ ಹಿಂದೆ ಚಿನ್ನದ ಲಕ್ಸುರಿ ಬಂಕರ್, ಅದರ ಒಳಗೆ ನೋಡಿದ್ರೆ ಎಲ್ಲ ಚಿನ್ನ, ಗೋಲ್ಡ್ ಪ್ಯಾನಲ್ಡ್ ಬೆಡ್ಡು, ಗೋಲ್ಡ್ ಸೋಫಾ, ಕಾಸ್ಟ್ಲಿ ಫರ್ನಿಚರ್. ಅಷ್ಟೇ ಅಲ್ಲ, ಸೀಕ್ರೆಟ್ ಬೇಸ್ಮೆಂಟಿಂದ ಒಂದಷ್ಟು ಚಿನ್ನ ಕೂಡ ಸಿಕ್ಕಿತ್ತು. ಹೊರಗಿಂದ ನೋಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ, ಸಾಮಾನ್ಯ ಮನೆ ಥರ ಕಾಣಿಸ್ತಾ ಇತ್ತು. ಬಟ್ ಒಳಗೆ ಹೋದ್ರೆ ಪ್ಯೂರ್ ಕಿಂಗ್ ಸ್ಟೈಲ್ ಗೋಲ್ಡ್ ಲಕ್ಸುರಿ. ಇವರೇನು ರಾಜಕೀಯ ನಾಯಕರಾಗಿದ್ರೆ ಅಥವಾ ಗೋಲ್ಡ್ ಸ್ಮಗ್ಲರ್ಸ್ಗಳಾಗಿದ್ರೆ ಗೊತ್ತಾಗ್ತಾ ಇಲ್ಲ. ಬಂಗಾಳದಲ್ಲಿ ಸಾಮಾನ್ಯ ಜನರು ಬದುಕೋದಕ್ಕೆ ಕಷ್ಟಪಡ್ತಾ ಇದ್ರೆ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿ ಅವರ ನಾಯಕರು ಜನರನ್ನ ಲೂಟಿ ಮಾಡಿ ಇಂತಹ ಬಿಂದಾಸ್ ಜೀವನವನ್ನ ಅನುಭವಿಸ್ತಾ ಇದ್ರು. ಏನಿದು ವೀಕ್ಷಕರೇ? ಮತ್ತೊಂದು ಕಡೆ ಕೋಲ್ಕತಾ ಪೊಲೀಸ್ ಈಗ ಟಿಎಂಸಿಯ ಎಂಪಿ ಅಭಿಷೇಕ್ ಬ್ಯಾನರ್ಜಿಯ ಮನೆ ಬಾಗಿಲಿಗೂ ಬಂದಿದ್ದಾರೆ. ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿಯ ನಂತರ ಪಶ್ಚಿಮ ಬಂಗಾಳದಲ್ಲಿ ವೆರಿ ಪವರ್ಫುಲ್ ಲೀಡರ್ ಅಂತಂದ್ರೆ ಅದು ಅಭಿಷೇಕ್ ಬ್ಯಾನರ್ಜಿ ಅಂತಾನೆ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಬಿಟ್ಟಿದೆ. ಕೋಲ್ಕತಾ ಮುನ್ಸಿಪಲ್ ಕಾರ್ಪೊರೇಷನ್ ನಡೆಸ್ತಾ ಇರುವಂತಹ ತನಿಖೆಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅದೇ ರೀತಿ ಆತನ ಕುಟುಂಬಕ್ಕೆ ಲಿಂಕ್ ಆಗಿರುವಂತಹ ಒಂದಷ್ಟು ಪ್ರಾಪರ್ಟಿಗಳ ಮೇಲೆ ಈಗ ಪರಿಶೀಲನೆಗಳು ನಡೀತಾ ಇದೆ. ಹರೀಶ್ ಮುಖರ್ಜಿ ರೋಡ್ನಲ್ಲಿರುವಂತಹ ಅಭಿಷೇಕ್ ಬ್ಯಾನರ್ಜಿಯ ಮನೆಯೂ ಸೇರಿದ ಹಾಗೆ ಕಾಲಿಘಾಟ್ ರೋಡ್, ಪಂಡಿತಿಯಾ ರೋಡ್, ಪ್ರೇಮೇಂದ್ರ ಮಿತ್ರ ಸರಣಿ, ಉಸ್ತಾದ್ ಅಮೀರ್ ಖಾನ್ ಸರಣಿ, ಹೀಗೆ ಸುಮಾರು 17ರಿಂದ 29 ಪ್ರಾಪರ್ಟಿಗಳಿಗೆ ಈಗ ಕೆಎಂಸಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಕೆಎಂಸಿ ಅಫಿಷಿಯಲ್ಸ್ ಈಗ ಕಟ್ಟಡದ ಪ್ಲಾನ್ ಆಗಿರಬಹುದು, ಅದರ ನಿರ್ಮಾಣದ ರೆಕಾರ್ಡ್ ಆಗಿರಬಹುದು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಮೇ 4ರ ಮೊದಲು ಬಹುಶಃ ಯಾರು ಕನಸಲ್ಲೂ ಅನ್ಕೊಂಡಿರ್ಲಿಕ್ಕಿಲ್ಲ, ಯೋಚನೆ ಕೂಡ ಮಾಡಿರ್ಲಿಕ್ಕಿಲ್ಲ ಅಂತಹ ವಿಚಾರಗಳು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ.
ಇದರ ಮೇಲೆ ಇನ್ನು ಯಾವಾಗ ಬುಲ್ಡೋಸರ್ ಆಕ್ಷನ್ ಆಗುತ್ತೋ ಅದು ಗೊತ್ತಿಲ್ಲ. ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ಕ್ಲೀನಿಂಗ್ ಪ್ರೊಸೆಸ್ ಇದೆಯಲ್ವಾ, ಅದಂತೂ ಬಹಳ ಅದ್ಭುತವಾಗಿ ಬಹಳ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಪಶ್ಚಿಮ ಬಂಗಾಳ ಜನ ನಿರುದ್ಯೋಗ, ಬೆದರಿಕೆ, ಭಯದ ವಾತಾವರಣ ಇವೆಲ್ಲದರ ಜೊತೆಗೆ ಕಷ್ಟಪಡ್ತಾ ಇದ್ರೆ, ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿಯ ನಾಯಕರು ಮಾತ್ರ ಈ ರೀತಿಯಾಗಿ ಗೋಲ್ಡ್ ಪ್ಯಾಲೇಸ್ಗಳಲ್ಲಿ ಒಂದು ರಾಯಲ್ ಜೀವನವನ್ನು ಅನುಭವಿಸ್ತಾ ಇದ್ರು. ಇನ್ನೂ ಎಷ್ಟು ಸೀಕ್ರೆಟ್ ಶೀಶ್ ಮಹಲ್ಗಳು ಬಂಗಾಳದಲ್ಲಿ ಅಡಗಿವೆ ಅನ್ನುವಂಥದ್ದು ದೇಶದ ಮುಂದೆ ಇರುವಂತಹ ಬಿಗ್ಗೆಸ್ಟ್ ಕ್ವೆಶ್ಚನ್. ಖಂಡಿತವಾಗ್ಲೂ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇನ್ನು ಮುಂದೆ ಯಾವುದನ್ನು ಕೂಡ ಮುಚ್ಚಿಡೋದಕ್ಕೆ ಆಗಲ್ಲ. ಎಲ್ಲವೂ ಕೂಡ ಹೊರಗೆ ಬಂದೇ ಬರುತ್ತೆ, ಎಲ್ಲವನ್ನ ಕೂಡ ಹೊರಗೆ ತಂದೇ ತರ್ತಾರೆ. ಇನ್ನು ಮುಂದೆ ಪಶ್ಚಿಮ ಬಂಗಾಳ ಹಿಂದಿನ ಥರ ಇರೋದಿಲ್ಲ. ಒಂದು ನವ ಬಂಗಾಳವನ್ನ ಖಂಡಿತವಾಗ್ಲೂ ನಾವು ನೋಡ್ತೀವಿ, ಪಶ್ಚಿಮ ಬಂಗಾಳದ ಜನ ಕೂಡ ನೋಡ್ತಾರೆ, ಅದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.